ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪ. ಇವತ್ತು ಕಡಲೆಬೇಳೆ ಕಡುಬು ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾವು ಒಲೆ ಮೇಲೆ ನೀರು ಇಟ್ಕೋಬೇಕು. ನೀರು ಇಟ್ಕೊಂಡು ಅದು ಕುದಿ ಬಂದಾಗ ಕಡಲೆಬೇಳೆ ನೋಡ್ರಿ. ಈಗ ನೀರು ಕುದಿಯಾಕತ್ತಾರೆ. ಈಗ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಈಗಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ. ನೋಡ್ರಿ, ಈ ಥರ ಚಲೋ ತಂಗ ಕಡಲೆಬೇಳೆ ಕುದಿಸ್ಕೋಬೇಕ್ರಿ. ನೋಡ್ರಿ, ಈಗ ಕಡಲೆಬೇಳೆ ಕುದ್ದೈತಿ. ಅದನ್ನು ಹಿಂಗೆ ಒಂದು ಕಡಲೆಬೇಳೆ ತೊಗೊಂಡು ಕಿವುಚಿರ ಹಿಟ್ಟಿನ ಥರ ಹಾಕತ್ರಿ. ಈ ಥರ ಆದರೆ ಕಡಲೆಬೇಳೆ ಕುದ್ದಿರ್ತೈತ್ರಿ. ಈ ಕಡಲೆಬೇಳೆ ಎಲ್ಲ ಕುದ್ದೈತ್ರಿ. ಈಗ ಅದರೊಳಗೆ ನೀರು ಸೋಸ್ಕೋಬೇಕ್ರಿ. ಈಗ ನೋಡ್ರಿ, ಕಡಲೆಬೇಳೆಗೆ ಬೆಲ್ಲ ಹಾಕೋಕತ್ತೇನೆ ರೀ. ಅರ್ಧ ಕೆಜಿ ಕಡಲೆಬೇಳೆಗೆ ಅರ್ಧ ಕೆಜಿ ಬೆಲ್ಲ ಹಾಕೋತೇನೆ ರೀ ನಾನು. ಈಗ ನೋಡ್ರಿ, ಕಡಲೆಬೇಳೆ ಬೆಲ್ಲ ಎಲ್ಲ ಚಲೋ ಮಿಕ್ಸ್ ಮಾಡಿಕೊಂಡು ಒಲೆ ಮ್ಯಾಗ ಇಡ್ಬೇಕ್ರಿ. ಒಲೆ ಮ್ಯಾಗಿಟ್ಟು ಅದು ನೀರು ಬರ್ತೈತೆ ರೀ. ಅದು ನೀರು ಹೋಗೋ ಮಟ್ಟ, ಅದು ಗಟ್ಟಂಗೆ ಆಗೋ ಮಟ್ಟ ಒಲೆ ಮ್ಯಾಗಿಟ್ಟು ಈ ಥರ ಒಲೆ ಮ್ಯಾಗಿಟ್ಟು ಬೇಯಿಸ್ಕೋಬೇಕ್ರಿ ಗಟ್ಟಿ ಆಗಂಗೆ. ನೋಡ್ರಿ, ಈಗ ಕಡಲೆಬೇಳೆದು ರೆಡಿ ಆಯ್ತು ನೋಡ್ರಿ. ಈ ಥರ ಗಟ್ಟಿಯಂಗೆ ಆಗ್ಬೇಕ್ರಿ. ಈಗ ಇದನ್ನು ನಾವು ಮಿಕ್ಸರಿಗೆ ಹಾಕೋಣ. ನೋಡ್ರಿ, ಈಗ ಕಡಲೆಬೇಳೆನ ಮಿಕ್ಸರ್ಗೆ ಹಾಕ್ಕೊಂಡು ಹುಣ್ಗ ರೆಡಿ ಮಾಡ್ಕೊತೀನಿ ರೀ. ನೋಡ್ರಿ, ಈಗ ಹುಣ್ಗ ರೆಡಿ ಆಯ್ತು. ನೋಡ್ರಿ, ಈಗ ಕಡುಬಿಗೆ ನಾನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಈಗ ಹಿಟ್ಟೆಲ್ಲ ಚಲೋ ತಂಗ ನಾದ್ಕೊಂಡ್ರೆ ಸಣ್ಣ ಸಣ್ಣಾಗಿ ಉಳ್ಳಿ ಹರಿಬೇಕ್ರಿ. ಒಂದೊಂದು ಚಿಕ್ಕ ಚಿಕ್ಕದಾದ ಉಳ್ಳಿ ಹರಿಬೇಕ್ರಿ. ಈ ಥರ ಉಳ್ಳಿ ಮಾಡ್ಕೊಂಡು ಇಟ್ಕೋಬೇಕ್ರಿ. ಈಗ ಎಲ್ಲಿನ ಲಟ್ಸ್ಕೊಂಡ್ರಿ ಕಡುಬಿಗೆ. ನೋಡ್ರಿ, ಈ ರೀತಿ ಎಲೆನ ಲಟ್ಸ್ಕೊಬೇಕ್ರಿ. ಲಟ್ಟಿಸ್ಕೊಂಡು ಈಗ ಇದಕ್ಕೆ ಹೂರಣ ತುಂಬೋಣ್ರಿ. ಈ ರೀತಿ ನೋಡ್ರಿ ಎಲೆನ ಲಟ್ಟಿಸ್ಬೇಕ್ರಿ. ಒಂದು ಸಣ್ಣ ಹೊಟ್ಟೆದಾಗ ಸ್ವಲ್ಪ ನೀರು ತೊಗೊಂಡೇನ್ರಿ. ಎಲೆ ಹಚ್ಚಕ್ಕಂತಂದು ಸ್ವಲ್ಪ ನೀರು ತೊಗೊಂಡೇನ್ರಿ. ನೋಡ್ರಿ, ಒಂದು ಸೈಡ ಈ ಥರ ನೀರು ಹಚ್ಬೇಕ್ರಿ. ಎಲೆಗೆ ಒಂದು ಸೈಡ್ ಅಷ್ಟು ಹಚ್ಬೇಕ್ರಿ ಎಲೆಗೆ ನೀರು. ನೋಡ್ರಿ, ಈಗ ಈ ಥರ ಸ್ವಲ್ಪ ಹೂರಣ ತೊಗೋಬೇಕ್ರಿ. ತೊಗೊಂಡು ಎಲೆ ಮ್ಯಾಗ ಹಿಂಗೆ ಉದ್ದಕ್ಕೆ ಮಾಡಿ ಇಡ್ಬೇಕ್ರಿ. ಇಟ್ಟು ಈಗ ಎಲೆನ ಮಡಚ್ಬೇಕು. ಮಡಚಿ ಹಿಂಗೆ ನೋಡ್ರಿ, ಈ ಥರ ಚಲೋ ತಂಗ ಎಲೆನ ಹತ್ತಬೇಕ್ರಿ. ಇಲ್ಲ ಅಂದ್ರೆ ಎಣ್ಣೆಗೆ ಹಾಕಿದಾಗ ಅದು ಒಡೆದು ಬಿಡ್ತೈತೆ ರೀ. ಒಡಿತಂದ್ರೆ ಅದು ಎಣ್ಣೆ ಕುಡಿತೈತೆ ರೀ. ಅದಕ್ಕೆ ನೋಡ್ರಿ, ಈಗ ಪಾತ್ರೆಗೆ ಎಣ್ಣೆ ಹಾಕ್ಕೋಬೇಕ್ರಿ. ಕಡುಬು ಕರಿಯಾಕ ಎಣ್ಣೆ ಹಾಕ್ಕೋಬೇಕ್ರಿ. ನೋಡ್ರಿ, ಈಗ ಎಣ್ಣೆ ಚಲೋ ತಂಗ ಕಾದೈತ್ರಿ. ಈಗ ನೋಡ್ರಿ, ಈಗ ಕಡುಬು ಹಾಕ್ಕೋಬೇಕ್ರಿ ಒಂದೊಂದು.
ನೋಡ್ರಿ ಈಗ ಎಲ್ಲ ಚಲೋ ತಂಗ ಕರಿಬೇಕ್ರಿ ಅವನಷ್ಟು ಕಡುಬನ. ನೋಡ್ರಿ ಈಗ ಕಡುಬು ರೆಡಿ ಆದವು ರೀ.